ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತೀರಾ ಲೀಡ್ ಕ್ರಿಕೆಟ್ ಯೂಟ್ಯೂಬ್ ಚಾನಲ್. ದಿನೇಶ್ RCB ವರ್ಸಸ್ SRH ನಡುವಿನ ಪಂದ್ಯದ ಬಗ್ಗೆ ಮಾತಾಡೋಣ ಅಂತ ಬಂದಿದ್ದೀನಿ. ಯಾರೆಲ್ಲ ವಿಡಿಯೋ ನೋಡ್ತಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗ್ತಾ ಬನ್ನಿ. ಮತ್ತು ಈ ಪಂದ್ಯದ ನಡುವಿನ ಪ್ಲೇಯಿಂಗ್ 11 ಯಾವುದೇ ಚೇಂಜ್ ಆಗೋದು ಅಂತಲೇ ಹೇಳ್ಬೋದು. ಯಾರೆಲ್ಲ ವಿಡಿಯೋ ನೋಡ್ತಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗ್ತಾ ಬನ್ನಿ. ಇನ್ನು ಪ್ಲೇಯಿಂಗ್ 11 ಯಾವುದೇ ಚೇಂಜಸ್ ಕೂಡ ನಡೆಯೋದಿಲ್ಲ ಅಂತ ಹೇಳ್ಬೋದು. ಇನ್ನು ಪ್ಲೇಯಿಂಗ್ 11 ಯಾವುದೇ ಚೇಂಜಸ್ ಕೂಡ ಆಗೋದಿಲ್ಲ. ಇನ್ನು ಅವ್ರ ಕಡೆ ಕೂಡ ಆಗೋದಿಲ್ಲ, ನಮ್ಮ ಕಡೆ ಕೂಡ ಆಗೋದಿಲ್ಲ ಅಂತ ಹೇಳ್ಬೋದು. ಇನ್ನು ಒಳ್ಳೆಯಂತಹ ಪ್ಲೇಯಿಂಗ್ 11 ಚೂಸ್ ಮಾಡಿದರೆ ಬೆಸ್ಟ್ ಆಗಿದೆ ಅಂತ ಹೇಳ್ಬೋದು. ಇದು ಕೂಡ ವಿಲ್ ಜಾಕ್ ಇರುವಂಥ ಫಾರ್ಮಲ್ಲಿ ನೋಡಿದ್ರೆ ನಮ್ಮ ತಂಡ ಕೂಡ SRH ಥರ ಹೊಡೆಯುವಂಥ ಎಲ್ಲ ಚಾನ್ಸಸ್ ಕೂಡ ಇದೆ ಅಂತ ಹೇಳ್ಬೋದು. ಇನ್ನು ಅವರ ಬ್ಯಾಟಿಂಗ್ ವರ್ಸಸ್ ನಮ್ಮ ಬ್ಯಾಟಿಂಗ್ ಕೂಡ ಸ್ಟ್ರಾಂಗ್ ಆಗಿದೆ. ಇಲ್ಲಿ ಯಾರು ಬೌಲಿಂಗ್ ಚೆನ್ನಾಗಿ ಮಾಡ್ತಾರೋ ಆ ಟೀಮ್ ಗೆಲ್ಲೋದು ಅಂತ ಹೇಳ್ಬೋದು. ಯಾರು ಬ್ಯಾಟಿಂಗಲ್ಲಿ 200+ ಹೊಡೆದು ನಾವು 200+ ಹೊಡೆದ್ರು ಕೂಡ ಪ್ರಯೋಜನಕ್ಕೆ ಬರೋದಿಲ್ಲ. ಯಾರು ಬೌಲಿಂಗ್ ಚೆನ್ನಾಗಿ ಮಾಡ್ತಾರೋ ಆ ಟೀಮ್ ಗೆಲ್ಲುತ್ತೆ ಅಂತ ಹೇಳ್ಬೋದು. ಇನ್ನು ಯಾರು ಬೌಂಡ್ರೀಸ್ಗಳನ್ನ ಕಮ್ಮಿ ಕೊಡ್ತಾರೋ ಆ ಟೀಮ್ ಗೆಲ್ಲುತ್ತೆ. ಮತ್ತು ಫೀಲ್ಡಿಂಗ್ ಕೂಡ ಉತ್ತಮವಾಗಿರಬೇಕು. ಮತ್ತು SRH ಟೀಮಲ್ಲಿ ಯಾವ ಟೀಮು ಈಗ DC ಅವರು ಕನ್ವರ್ಟ್ ಮಾಡಿದ್ರು ಅಂತ ಹೇಳ್ಬೋದು. ಇನ್ನು ಹೆಚ್ಚು ಆಗುವಂಥ ಸ್ಕೋರ್ನ ಅವರು ಕ್ಯಾಚ್ಗಳನ್ನ ಚೆನ್ನಾಗಿ ಹಿಡಿದು ಅವರು ಕಡಿಮೆ ರನ್ಗಳಿಗೆ ಕಟ್ಟಾಕೋದ್ರಲ್ಲಿ ಯಶಸ್ವಿ ಆದರು ಅಂತ ಹೇಳ್ಬೋದು. ಇನ್ನು ಆವತ್ತು ಹೊಡಿತಿದ್ದಂಥ ಸ್ಟ್ರೈಕರ್ ನೋಡಿದ್ರೆ ಅವರು ಕೂಡ ರೆಕಾರ್ಡ್ ಮಾಡೋಂಥ ಸ್ಥಿತಿ ಇತ್ತು. ಆದರೂ ಕೂಡ ಅವರು ಬೆಸ್ಟ್ ಕ್ಯಾಚಿಂಗಲ್ಲಿ ಇರೋದ್ರಿಂದ ಉತ್ತಮವಾಗಿ ಆಡಿ ಅನುಕೂಲ ಮಾಡಿಕೊಟ್ರು ಅಂತ ಹೇಳ್ಬೋದು SRH.